ಓಕೆ ಫ್ರೆಂಡ್ಸ್, ಮತ್ತೊಮ್ಮೆ ನಿಮಗೆಲ್ಲರಿಗೂ ಸೈಡ್ ಹಸಲ್ನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಕ್ಸಸ್ಫುಲ್ ಆಗಿ ರಿಜಿಸ್ಟರ್ ಆಗಿ ಓಪನ್ ಮಾಡ್ಕೊಂಡಿದ್ದೀರಾ. ಸೊ ಇವಾಗ ನೆಕ್ಸ್ಟು ಒಂದು ಟ್ರೇಡ್ನ ಕಂಪ್ಲೀಟ್ ಮಾಡಬೇಕು. ಸೊ ಇವತ್ತು ಟ್ರೇಡ್ನ ಕಂಪ್ಲೀಟ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೊಂಡಿರುವಂಥ ಗ್ರೋ ಆ್ಯಪನ್ನು ಓಪನ್ ಮಾಡೋಣ. ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಒಂದು ಪಿನ್ನ ಸೆಟ್ ಮಾಡ್ಕೋಬೇಕಾಗುತ್ತೆ, ಸೆಕ್ಯೂರಿಟಿ ಪಿನ್ ಅಂತ. ಆ ಸೆಕ್ಯೂರಿಟಿ ಪಿನ್ನನ್ನು ಹಾಕ್ಬಿಟ್ಟು ಓಪನ್ ಮಾಡ್ಕೋಬೋದು. ಇಲ್ಲಾಂದರೆ ಯೂಸ್ ಟಚ್ ಐಡಿ ಅಂತ ಅದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಫಿಂಗರ್ ಪ್ರಿಂಟನ್ನು ಕೂಡ ನೀವು ಮೊದಲು ಸೆಟ್ ಮಾಡಿ. ನೆಕ್ಸ್ಟ್ ಇಂಟರ್ಫೇಸು ಈ ರೀತಿಯಾಗಿ ಓಪನ್ ಆಗುತ್ತೆ. ಇವಾಗ ಇಲ್ಲಿ ನೀವು ರೈಟ್ ಸೈಡು ಇದೆ ಅಂತಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮಗೆ ರೆಫರ್ ಆ್ಯಂಡ್ ಅರ್ನ್ ಅಂತ ಸೆಕ್ಷನ್ನು ತೋರಿಸ್ತಾ ಇರಲ್ಲ, ಯಾಕಂದರೆ ನೀವು ಇನ್ನೂ ಒಂದು ಟ್ರೇಡ್ನ ಕಂಪ್ಲೀಟ್ ಮಾಡಿಕೊಂಡು ನಿಮ್ಮ ಸ್ಟಾಕ್ ಅಕೌಂಟ್ನ ಆ್ಯಕ್ಟಿವ್ ಮಾಡಿರಲ್ಲ. ಸೊ ಅದಕ್ಕೆ ಮೊದಲಿಗೆ ಇಲ್ಲಿ ನೀವು ಅಮೌಂಟ್ನ ಆ್ಯಡ್ ಮಾಡಬೇಕಾಗುತ್ತೆ. ಗ್ರೋ ಬ್ಯಾಲೆನ್ಸ್ನಲ್ಲಿ ಇಲ್ಲಿ ಆ್ಯಡ್ ಮನಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಇಂಟರ್ಫೇಸು ಈ ರೀತಿ ಬರುತ್ತೆ. ಇಲ್ಲಿ ನೀವು ಮಿನಿಮಮ್ 1,000 ಮೇಲೆ ಅಮೌಂಟ್ನ ಆ್ಯಡ್ ಮಾಡಿ. ನಾನು 1,100 ಆ್ಯಡ್ ಮಾಡ್ತೀನಿ. ಇದನ್ನು ಈಸಿಯಾಗಿ ವಾಪಸ್ ಟ್ರೇಡ್ ಕಂಪ್ಲೀಟ್ ಆದಮೇಲೆ ಮತ್ತೆ ನಿಮ್ಮ ಅಕೌಂಟ್ಗೆ ನೀವು ರಿಟರ್ನ್ ಆಗಿ ತೊಗೋಬೋದು. ಇಲ್ಲಿ 1,100 ಅಂತ ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ನೀವು ಗೂಗಲ್ ಪೇಯಿಂದ ಮಾಡ್ಕೋಬೋದು. ನಾನು ಗೂಗಲ್ ಪೇಯಿಂದ ಆಗ್ತಾಯಿಲ್ಲ, ಸೊ ಅದಕ್ಕೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಮಾರ್ಕ್ ಅಂತ ಇದೆಯಲ್ಲ, ಮುಂದೆ ತೋರಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಚೂಸ್ ಪೇಮೆಂಟ್ ಮೆಥಡ್ ಅಂತ ಬರುತ್ತೆ. ಇಲ್ಲಿ ನೀವು ಗೂಗಲ್ ಪೇಯಿಂದ ಮಾಡ್ಕೋಬೋದು, ಫೋನ್ಪೇಯಿಂದ ಮಾಡ್ಕೋಬೋದು, ಅಥವಾ ನೀವು ನಿಮ್ಮ ಬೇರೆ UPIಗಳಿಂದ ಮಾಡ್ಕೋಬೋದು. NEFT ಮುಖಾಂತರನಾದರೂ ಮಾಡ್ಕೋಬೋದು, ನೆಟ್ ಬ್ಯಾಂಕಿಂಗಿಂದ ಕೂಡ ಮಾಡ್ಕೋಬೋದು. ಸೊ ಫೋನ್ಪೇಯಿಂದ ಮಾಡ್ತೀನಿ ನಾನು. ರೀಡೈರೆಕ್ಟಾಗಿ ನಿಮ್ಮ ಫೋನ್ಪೇಗೆ ತೊಗೊಂಡೋಗುತ್ತೆ. ನೆಕ್ಸ್ಟ್ ಇಂಟರ್ಫೇಸು ಈ ರೀತಿಯಾಗಿ ಬರುತ್ತೆ. ಪೇ 1,100 ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಂಟರ್ಫೇಸು ನಿಮಗೆ ಪಿನ್ ಹಾಕೋಕ್ಕೆ ಹೇಳುತ್ತೆ. ಪಿನ್ ಎಂಟರ್ ಮಾಡಿದ ಮೇಲೆ ನೆಕ್ಸ್ಟು ಪೇಮೆಂಟ್ ಡನ್ ಅಂತ ಬರುತ್ತೆ. ನೆಕ್ಸ್ಟ್ ನಿಮ್ಮ ಗ್ರೋ ಅಕೌಂಟು ರೀಓಪನ್ ಆಗುತ್ತೆ. ಇವಾಗ ನೋಡ್ಬೋದು, ಇನ್ಸ್ಟಂಟಾಗಿ ನಿಮ್ಮ ಗ್ರೋ ಬ್ಯಾಲೆನ್ಸ್ ಅಕೌಂಟ್ಗೆ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಹಣ ಆ್ಯಡ್ ಆಯಿತು. ನೀವು ಸಕ್ಸಸ್ಫುಲ್ಲಾಗಿ ಅಮೌಂಟನ್ನು ನಿಮ್ಮ ಗ್ರೋ ಬ್ಯಾಲೆನ್ಸ್ ಅಕೌಂಟ್ಗೆ ಆ್ಯಡ್ ಮಾಡಿದ್ರಿ. ನೆಕ್ಸ್ಟು ಇವಾಗ ಒಂದು ಟ್ರೇಡ್ನ ಕಂಪ್ಲೀಟ್ ಮಾಡೋಣ. ನೀವು ಇಲ್ಲಿ ಮೇಲೆ ಸರ್ಚ್ ಮಾಡ್ಕೋಬೋದು, ಯಾವುದು ಸ್ಟಾಕ್ನ ಪರ್ಚೇಸ್ ಮಾಡ್ತೀರಾ ಅಂತ. ಸಿಮೋರ್ ಅಂತ ಇದೆಯಲ್ಲ, ಇಲ್ಲಿ ಬಂದು ಚೆಕ್ ಮಾಡ್ಕೋತೀನಿ. ನಾನು ITC ಇದು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಮೇಲೆ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಅದು ವಾಚ್ ಲಿಸ್ಟಲ್ಲಿ ಆ್ಯಡ್ ಆಗಿರುತ್ತೆ. ಇವಾಗ ನೀವು ಫಸ್ಟು ಕ್ಯಾಲ್ಕುಲೇಟ್ ಮಾಡಿಕೊಂಡು ನೋಡಿ. 85.10 ಇಂಟು 3 1,155 ಆಯಿತು. ನೀವು ಟ್ರೇಡ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಈ ಕಂಪ್ನಿಗಳ ಬಗ್ಗೆ ತಿಳಿದುಕೊಂಡು ಮಾಡೋದು ಒಳ್ಳೆಯದು. ಯಾಕೆಂದರೆ ನೀವು ಇವತ್ತು ಅಮೌಂಟ್ ಇನ್ವೆಸ್ಟ್ ಮಾಡಿರ್ತೀರ, ಮುಂದೆ ಅದು ಡೌನ್ ಆದರೂ ಆಗ್ಬೋದು. ಸೊ ಯಾವುದು ಹೈಕಲ್ಲಿರುತ್ತೆ ಅದರದ್ದು ಸ್ವಲ್ಪ ನಾಲೆಜ್ ಬೇಕಾಗುತ್ತೆ ನಿಮಗೆ. ಸೊ ಅದನ್ನು ನೋಡಿಕೊಂಡು ನೀವು ಪರ್ಚೇಸ್ ಮಾಡಿ. ನೆಕ್ಸ್ಟ್ ಇಲ್ಲಿ ಮೈ ವಾಚ್ ಲಿಸ್ಟ್ ಅಂತ ಇದೆ, ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ನಾನು ಇವಾಗ ಆ್ಯಡ್ ಮಾಡ್ಕೊಂಡಿರೋದು ಇಲ್ಲಿ ನೀವು ಬಂತ ಇರುತ್ತಲ್ಲ, ಇದ್ರ ಮೇಲೆ ಬಂದಿರುತ್ತೆ. ಇಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ನೋಡಿ. ಸೊ ನಾನು ಇನ್ನೊಂದು ಅಕೌಂಟಲ್ಲಿ ಮಾಡಿದ್ದೀನಿ. ಸೊ ನಿಮಗೆ ಇದನ್ನು ತೋರಿಸ್ಬೇಕು ಅಂತಾನೆ ಬೈ ಆ್ಯಂಡ್ ಸೆಲ್ ಮಾಡೋದು ಅಂತ ನಾನು ನಿಮಗೆ ಇದರಲ್ಲಿ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ನಾನು ITC ಮೇಲೆ ಕ್ಲಿಕ್ ಮಾಡ್ಕೋತೀನಿ. ನೆಕ್ಸ್ಟು ಬೈ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವು ಕ್ವಾಂಟಿಟಿನ ಯಾವುದರಲ್ಲಿ ತೊಗೋಬೇಕು ಅಂದರೆ NSE ತೊಗೊತೀರಾ ಅಥವಾ BSE ತೊಗೊತೀರಾ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು, BSE ಅಂದರೆ ಬೊಂಬೈ ಸ್ಟಾಕ್ ಎಕ್ಸ್ಚೇಂಜು. ಇಲ್ಲಿ ನೀವು ಇಂಟ್ರಾಡೇ ಮಾಡ್ತೀರಾ ಅಥವಾ ಡೆಲಿವರಿ ಮಾಡ್ತೀರಾ. ಡೆಲಿವರಿಯಲ್ಲಿ ನೀವು ಸ್ಟಾಕ್ನ ತೊಗೊಂಡ್ರೆ ಇವತ್ತು ತೊಗೊಂಡು ಮತ್ತು ನೀವು ಮುಂದೆ ಯಾವಾಗಾದರೂ ಅದನ್ನು 1 ವರ್ಷ ಬಿಟ್ಕೊಂಡು 2 ವರ್ಷ ಬಿಟ್ಕೊಂಡು ಅಥವಾ ನಾಳೆ ನಾಡಿದ್ದು ಈ ರೀತಿಯಾಗಿ ಅದನ್ನು ಸೆಲ್ ಮಾಡ್ಕೋಬೋದು. ಇಂಟ್ರಾಡೇ ಅಂತಂದರೆ ಇವತ್ತು ಪರ್ಚೇಸ್ ಮಾಡಿ ಇವತ್ತೇ ಅದನ್ನು ಸೆಲ್ ಮಾಡಬೇಕಾಗುತ್ತೆ. ವೈ ಈಸ್ ಇಂಟ್ರಾಡೇ ರಿಸ್ಕಿ? ಇದು ತುಂಬ ಸ್ವಲ್ಪ ರಿಸ್ಕಿ ಆಗಿರುತ್ತೆ. ಯಾಕೆಂದರೆ ಇವತ್ತು ನೀವು ಮರ್ತೋಗ್ಬಿಟ್ರೆ ಮುಗ್ದೇ ಹೋಯಿತು, ನೀವು ಹಾಕಿರೋದು ಹೋಗೇ ಬಿಡುತ್ತೆ. ಸೊ ಅದಕ್ಕೆ ನಾನು ಕೊಡೋ ಸಜೆಷನ್ ಏನಂದರೆ ನೀವು ಡೆಲಿವರಿನಲ್ಲಿನೇ ಸ್ಟಾಕ್ನ ಪರ್ಚೇಸ್ ಮಾಡಿ. ಇಲ್ಲಿ NSEನಲ್ಲಿ ತೊಗೋಬೇಕು ಅಂತ ಮಾಡಿದ್ದೀರಾ, ಎಷ್ಟು ಕ್ವಾಂಟಿಟಿ ತೊಗೋಬೇಕು ಅಂದ್ಕೊಂಡಿದ್ದೀರಾ? ಓಕೆ, ಸೊ ನಾನಿವಾಗ ITC ಸ್ಟಾಕ್ನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ITC ಮೇಲೆ ಹಿಂಗೆ ಕ್ಲಿಕ್ ಮಾಡಿದ್ದು ಆ ಕಂಪ್ನಿ ಪರ್ಫಾರ್ಮೆನ್ಸ್ ಬಗ್ಗೆ ನೀವು ನೋಡ್ಕೋಬೋದು. ಹಿಂದೆ ಎಷ್ಟಿತ್ತು, ಇವಾಗ ಎಷ್ಟಿದೆ ಅಂತ. ಮತ್ತು ಚೆಕ್ ಮಾಡಿಕೊಂಡು ನೋಡ್ಬೋದು ಇವಾಗ ನೆಟ್ವರ್ತ್ ಎಷ್ಟಿದೆ ಮತ್ತು ಇಯರ್ಲಿ ಎಷ್ಟು ರಿಟರ್ನ್ಸ್ನ ಕೊಟ್ಟಿದೆ ಅನ್ನೋದಕ್ಕೆ ಇಲ್ಲಿ ನಿಮಗೆ ಕ್ಯಾಂಡಲ್ ಮುಖಾಂತರ ತೋರಿಸಿರ್ತಾರೆ. ಮತ್ತು ಪ್ರಾಫಿಟ್ ಕೂಡ ನಿಮಗೆ ತೋರಿಸಿರ್ತಾರೆ. ನಾನು ನೋಡಿಕೊಂಡು ಅಂದರೆ ಈ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿದರೆ ಯಾವ ರೀತಿಯಾಗಿ ನಿಮಗೆ ರಿಟರ್ನ್ ಸಿಗುತ್ತೆ ಅನ್ನೋದನ್ನು ಇಲ್ಲಿ ಕೊಟ್ಟಿರ್ತಾರೆ. ನೆಟ್ವರ್ತು ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಒಂದು ವರ್ಷದಿಂದ ವರ್ಷ ಎಷ್ಟು ನೆಟ್ವರ್ತು ಸಿಕ್ಕಿದೆ ಅನ್ನೋದಕ್ಕೆ ತೋರಿಸ್ತಾರೆ. ಸೊ ಇದನ್ನು ನೀವು ಡೀಪಾಗಿ ನೋಡ್ಕೊಳ್ಳಿ. ನೆಕ್ಸ್ಟು ಬೈ ಅಂತ ಇರುತ್ತಲ್ಲ, ಬೈ ಮೇಲೆ ಕ್ಲಿಕ್ ಮಾಡಿ. ನೀವು ಕ್ವಾಂಟಿಟಿನ 3 ಅಂತಂದು ಹಾಕ್ಕೊಳ್ಳಿ. ಬೈ ಅಂತ ಕ್ಲಿಕ್ ಮಾಡಿ, ಬೈ ಆಗಿ ಹೋಗುತ್ತೆ. ಓಕೆ, ಇವಾಗ ನೆಕ್ಸ್ಟ್ ಸಕ್ಸಸ್ಫುಲ್ಲಾಗಿ ಬೈ ಆಗಿದೆ.
ಒಂದ್ಸರಿ ರಿಫ್ರೆಶ್ ಮಾಡಿ ಬ್ಯಾಕ್ ಬನ್ನಿ. ಬ್ಯಾಕ್ ಒಂದು ರಿಫ್ರೆಶ್ ಮಾಡಿ ಮತ್ತು ನಿಮ್ಮ ಗ್ರೋ ಅಪ್ಲಿಕೇಶನ್ನ ಓಪನ್ ಮಾಡಿ. ಇಲ್ಲಿ ನಿಮ್ಮ ಪಿನ್ನನ್ನು ಎಂಟರ್ ಮಾಡಿಬಿಟ್ಟು ಓಪನ್ ಮಾಡಿ. ನೆಕ್ಸ್ಟ್ ಈ ರೀತಿ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು ನಿಮ್ಮ ಗ್ರೋ ಬ್ಯಾಲೆನ್ಸ್ ಅಕೌಂಟಲ್ಲಿ ಅಮೌಂಟು ಕಟ್ ಆಗಿದೆ. ಅಂದರೆ ನೀವು ಸಕ್ಸಸ್ಫುಲ್ಲಾಗಿ ನೀವು ಟ್ರೇಡ್ನ ಕಂಪ್ಲೀಟ್ ಮಾಡಿದ್ದೀರಾ ಅಂತ. ಅದು ಟ್ರೇಡು ಎಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತಂದರೆ ಇಲ್ಲಿ ಹೋಲ್ಡಿಂಗ್ಸ್ ಅಂತ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು 3 ಶೇರ್ನ ITC ಕಂಪ್ನಿದ್ದು ತೊಗೊಂಡಿದ್ದೀರಾ. ಅದು ಇವಾಗ ಇಲ್ಲಿ ಬಂದಿರುತ್ತೆ. ನೆಕ್ಸ್ಟ್ ಇದನ್ನು ನೀವು ಸೆಲ್ ಮಾಡಬೇಕು ಅಂತ ಅಂದರೆ ಓಕೆ, ಇವಾಗ ನಿಮ್ಮದು ಒಂದು ಟ್ರೇಡು ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟು ನೀವು ಇಲ್ಲಿ ನಿಮ್ಮ ಪ್ರೊಫೈಲ್ ಇರುತ್ತಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಇನ್ನೂ ರೆಫರ್ ಆ್ಯಂಡ್ ಅರ್ನ್ ಸೆಕ್ಷನ್ ನೋಡೋದಕ್ಕೆ ಸಿಗಲ್ಲ, ಯಾಕೆಂದರೆ ನೀವು ಇವಾಗ ಪರ್ಚೇಸ್ ಮಾಡಿದ್ದೀರಾ. ಸೊ ಒಂದು 24 ಅವರ್ಸು ಆ್ಯಕ್ಟಿವೇಟ್ ಆಗಬೇಕು. ಅಪ್ಲಿಕೇಶನಿಂದ ಅವರು ಅಪ್ಡೇಟ್ ಮಾಡಬೇಕಾಗಿರುತ್ತೆ, ವೇಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ವೇಟ್ ಮಾಡಿ. 48 ಅವರ್ಸ್ ಆದಮೇಲೆ ಮತ್ತೆ ನಿಮ್ಮ ಗ್ರೋ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಹೋಲ್ಡಿಂಗ್ಸ್ ಅಂತ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಪರ್ಚೇಸ್ ಮಾಡಿರೋ ಶೇರು ಸ್ಟಾಕು ಇಲ್ಲಿ ತೋರಿಸ್ತಾ ಇರುತ್ತೆ. ಇದನ್ನ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಹೋಲ್ಡಿಂಗ್ ಡೀಟೇಲ್ಸ್ ಅಂತ ಇರುತ್ತಲ್ಲ, ಇಲ್ಲಿ ನೋಡ್ಕೋಬೋದು. ಇಲ್ಲಿ ಟೋಟಲ್ ರಿಟರ್ನ್ಸು ಅದೆಲ್ಲ ತೋರಿಸ್ತಾ ಇರುತ್ತೆ. ಎವರೇಜ್ ಪ್ರೈಸು ನೀವು ಪರ್ಚೇಸ್ ಮಾಡಿರೋದು 386, ಮಾರ್ಕೆಟ್ ಇವಾಗ ಓಡ್ತಾ ಇರೋದು 387. ಇಲ್ಲಿ ಆರ್ಡರ್ ಹಿಸ್ಟ್ರಿನ ನೋಡ್ಕೋಬೋದು. ಇಲ್ಲಿ ಡೆಲಿವರಿ ಅಂತ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಇದರಲ್ಲಿ ತೋರಿಸ್ತಾ ಇರುತ್ತೆ ನೀವು ಯಾವಾಗ ಪರ್ಚೇಸ್ ಮಾಡಿದ್ದೀರಾ ಅಂತಂದರೆ 5ನೇ ತಾರೀಕು ತೊಗೊಂಡಿರೋದು. ಸೊ ಒಂದು 48 ಅವರ್ಸ್ ಬೇಕಾಗುತ್ತೆ. ಮಿಡ್ಲಲ್ಲಿ ಏನಾದರೂ ಗೌರ್ಮೆಂಟ್ ಹಾಲಿಡೇಸು ಅಂತ ಆ ಥರ ಏನಾದರೂ ಇದ್ದರೆ ಮಾರ್ಕೆಟ್ ಬಂದಿರುತ್ತೆ. ಸೊ ಆವಾಗ ಅಪ್ಡೇಟ್ ಆಗಿರಲ್ಲ. ಓಕೆ, ಇವಾಗ ನೆಕ್ಸ್ಟು ಇದನ್ನು ಸೆಲ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೆಕ್ಸ್ಟ್ ಇಲ್ಲಿ ಮತ್ತೆ ಈ ನೀವು ಪರ್ಚೇಸ್ ಮಾಡಿರೋ ಸ್ಟಾಕ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟು ಇಲ್ಲಿ ಸೆಲ್ ಅಂತ ಇರುತ್ತೆ, ಸೆಲ್ ಮೇಲೆ ಕ್ಲಿಕ್ ಮಾಡಿ. ನೀವು ಕ್ವಾಂಟಿಟಿನ ಎಷ್ಟು ಸೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಇಲ್ಲಿ ನೀವು ಪರ್ಚೇಸ್ ಮಾಡಿರೋದು 3 ಸ್ಟಾಕ್ ಅಲ್ವಾ, 3 ಅಂತ ಹಾಕಿ. ಪ್ರೈಸು ಮಾರ್ಕೆಟ್ ಪ್ರೈಸ್ ID ಇವಾಗ ಎಷ್ಟು ಓಡ್ತಾ ಇರುತ್ತೆ ಆ ರೇಟ್ಗೆ ಸೆಲ್ ಆಗುತ್ತೆ. ಓಕೆ, ನೆಕ್ಸ್ಟು ವೆರಿಫೈ ಸೆಲ್ ಅಂತ ಇರುತ್ತೆ, ಕ್ಲಿಕ್ ಮಾಡಿ. ಇಲ್ಲಿ ವೆರಿಫೈ ಯೂಸಿಂಗ್ TPIN ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಎಂಟರ್ TPIN ಅಂತ ಇದೆ. ಇಲ್ಲಿ ನೀವು ಮೊದಲೇ ಏನಾದರೂ ವೆರಿಫೈ ಮಾಡಿದರೆ ಒಂದು OTP ಬಂದಿರುತ್ತೆ. ಆ OTPನ ಇಲ್ಲಿ ಹಾಕ್ಬಿಟ್ಟು ನೀವು ವೆರಿಫೈ ಮಾಡಿ. ಇಲ್ಲಾಂದರೆ ಕ್ಲಿಕ್ ಹಿಯರ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಒಂದು BOID ಅಂತ ಇರುತ್ತೆ, ಅದನ್ನು ಹಾಕ್ಬಿಟ್ಟು ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ನ ಹಾಕಿ TPIN ವೆರಿಫಿಕೇಷನ್ ಕೋಡ್ ಒಂದು ನಿಮಗೆ ಬರುತ್ತೆ. ಆ BOID ಎಲ್ಲಿ ಸಿಗುತ್ತೆ ಅಂತ ಅಂದರೆ ನಿಮ್ಮ ಗ್ರೋ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಆದಮೇಲೆ ಇಲ್ಲಿ ಮೇಲೆ ನಿಮ್ಮ ಪ್ರೊಫೈಲ್ ಅಂತ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ನೇಮು ಕಾಣಿಸ್ತಾ ಇರುತ್ತೆ, ನೇಮ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲನೂ ತೋರಿಸ್ತಾ ಇರುತ್ತೆ. ಇದರಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ. ಇಲ್ಲಿ ನಿಮ್ಮದು DPID ಮತ್ತು ಡಿಮ್ಯಾಟ್ ಅಕೌಂಟ್ BOID ಅಂತ ಇರುತ್ತಲ್ಲ, ಅದನ್ನು ಕಾಪಿ ಮಾಡಿಕೊಂಡು ಅಲ್ಲಿ ನೀವು ಪೇಸ್ಟ್ ಮಾಡಿ ಹಾಗೂ ಪ್ಯಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಒಂದು OTP ಬರುತ್ತೆ. ಆ OTPನ ಮತ್ತೆ ಎಂಟರ್ ಮಾಡಿ. ಆ OTPನ ಎಂಟರ್ ಮಾಡಿದ ಮೇಲೆ ಮತ್ತೆ ನಿಮಗೆ ಇನ್ನೊಂದು OTP ಬರುತ್ತೆ, ಅದನ್ನು ಎಂಟರ್ ಮಾಡಬೇಕು. ಸೊ ನಾನು ಆಲ್ರೆಡಿ ಮಾಡಿದ್ದೀನಿ, ನನಗೆ ಆಲ್ರೆಡಿ ಬಂದಿದೆ. ಸೊ ನಾನು ಅದನ್ನು ಎಂಟರ್ ಮಾಡ್ತೀನಿ. ಸೊ ಇವಾಗ ನೆಕ್ಸ್ಟು ವೆರಿಫೈ ಅಂತ ಕ್ಲಿಕ್ ಮಾಡ್ತೀನಿ. ಓಕೆ, ಇವಾಗ ಮತ್ತೆ ನಿಮಗೆ ಒಂದು OTP ಬರುತ್ತೆ. ಆ OTPನ ಮತ್ತೆ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಬಂತು, ಒಂದು ಸರಿ ಚೆಕ್ ಮಾಡಿಕೊಂಡು ಮತ್ತೆ ವೆರಿಫೈ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಇವಾಗ ಸೆಲ್ ಅಂತ ಇರುತ್ತೆ, ಸೆಲ್ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ನೋಡ್ತಾ ಇರ್ಬೋದು ಇವಾಗ ನಿಮ್ಮ ಸ್ಟಾಕು ಸಕ್ಸಸ್ಫುಲ್ಲಾಗಿ ಸೆಲ್ ಆಯಿತು. ಇಲ್ಲಿ ಆರ್ಡರ್ ಡೀಟೇಲ್ಸ್ ಅಂತ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡ್ಬೋದು. ಎವರೇಜ್ ಪ್ರೈಸು 387.40 ಅಂತ ಇದೆ. ಅಂದರೆ ನೀವು ತೊಗೊಂಡಿದ್ದು 386ಗೆ ತೊಗೊಂಡಿದ್ದು, 5ನೇ ತಾರೀಕು ತೊಗೊಂಡಿರೋದು. ನೀವು 10ನೇ ತಾರೀಕು ಇವಾಗ ಮತ್ತೆ ಸೆಲ್ ಮಾಡಿದ್ದೀರಾ. ಓಕೆ, ಇವಾಗ ನೆಕ್ಸ್ಟು ಇಲ್ಲಿ ಬ್ಯಾಕ್ ಬನ್ನಿ. ಇವಾಗ ಹೋಲ್ಡಿಂಗ್ಸಲ್ಲಿ ನೋಡ್ಬೋದು ನೀವು ಯು ಹ್ಯಾವ್ ನೋ ಹೋಲ್ಡಿಂಗ್ಸ್ ಅಂತ ಇರುತ್ತೆ, ಅಂದರೆ ನಿಮ್ಮದು ಇವಾಗ ಸೆಲ್ ಮಾಡಿದ್ರೆ ಅಲ್ವಾ. ಆರ್ಡರ್ಸ್ ಮೇಲೆ ಬನ್ನಿ, ಆರ್ಡರ್ಸ್ ಮೇಲೆ ನಿಮ್ಮದು ಸೆಲ್ ಆಗಿರೋದು ತೋರಿಸ್ತಾ ಇರುತ್ತೆ. ಇವಾಗ ನೆಕ್ಸ್ಟು ಇಲ್ಲಿ ಮೇಲೆ ನಿಮ್ಮ ಪ್ರೊಫೈಲ್ ಮೇಲೆ ಬನ್ನಿ. ನೋಡ್ತಾ ಇರ್ಬೋದು ನಿಮಗೆ ರೆಫರ್ ಆ್ಯಂಡ್ ಅರ್ನ್ ಅಂತ ಸೆಕ್ಷನ್ನು ತೋರಿಸ್ತಾ ಇರುತ್ತೆ. ಮೊದಲು ಅದು ತೋರಿಸ್ತಾ ಇರಲ್ವಾ, ಇವಾಗ ತೋರಿಸ್ತಾ ಇರುತ್ತೆ. ಇಲ್ಲಿ ನಿಮ್ಮ ಬ್ಯಾಲೆನ್ಸ್ ಇವಾಗ 967.70 ಅಂತ ತೋರಿಸ್ತಾ ಇದೆ. ಚಾರ್ಜಸ್ನ ಕಟ್ ಮಾಡ್ಕೊಂಡಿರ್ತಾರೆ, ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ನೀವು ಆ ಅಮೌಂಟ್ ಬರೋದಕ್ಕೆ. ಇವಾಗ ನೀವು ಇನ್ವೆಸ್ಟ್ ಮಾಡಿದ 1158 ರೂಪಾಯಿ ಸೆಲ್ ಮಾಡಿದ ಮೇಲೆ ನಿಮಗೆ 927 ರೂಪಾಯಿ 927 ಮಾತ್ರ ಬಂದು ಆ್ಯಡ್ ಆಗಿರುತ್ತೆ. ಯಾಕೆ ಅಂತ ಅಂದರೆ ಇಲ್ಲಿ ನೀವು ಕ್ಲಿಕ್ ಮಾಡಿ ನೋಡಿ,
ರಿಸೀವ್ಡ್ ಫ್ರಮ್ ಸ್ಟಾಕ್ F&O ಅಂತ ಇದೆಲ್ಲ ಇಲ್ಲಿ ಕೊಟ್ಟಿರ್ತಾರೆ. 20% ಡೆಲಿವರಿ ಅಂತ ಇದೆ. ಅವೈಲೇಬಲ್ ಬೈ ಟು ನೈಟ್ ಅಂತ ಇದೆ. ಇಲ್ಲಿ ವೈ ಅಂತ ಕೊಟ್ಟಿರ್ತಾರೆ. ರಿಸೀವ್ಡ್ ಫ್ರಮ್ ಡೆಲಿವರಿ 1162 ರುಪೀಸ್ ಇದೆ. 232 ರುಪೀಸ್ನ ಅವರು ಕಟ್ ಮಾಡ್ಕೊಂಡಿದ್ದಾರೆ. ಯಾಕೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ವೈ ಅಂತ ಇದೆ, ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ 20% ಡೆಲಿವರಿ ಸೆಲ್ ಅಮೌಂಟ್ ಅಂತ ಇದೆ. ಆಸ್ ಪರ್ ರೆಗ್ಯುಲೇಷನ್ 80% ಆಫ್ ಯುವರ್ ಸೆಲ್ ಅಮೌಂಟ್ ಹ್ಯಾಸ್ ಬಿನ್ ಕ್ರೆಡಿಟೆಡ್ ಯುವರ್ ಗ್ರೋ ಬ್ಯಾಲೆನ್ಸ್. ಅಂದರೆ 80% ನೀವು ಸೆಲ್ ಮಾಡಿರೋ ಅಮೌಂಟು ನಿಮ್ಮ ಅಕೌಂಟಲ್ಲಿ ಬಂದು ಕ್ರೆಡಿಟ್ ಆಗಿದೆ. ಬಟ್ ವರಿ ಮಾಡ್ಕೋಬೇಡಿ, ಇನ್ನೂ 20% ಅಮೌಂಟ್ ಇದೆಯಲ್ಲ ಅದು ನೈಟ್ ಬಂದು ಆ್ಯಡ್ ಆಗುತ್ತೆ. ಯಾಕಂತಂದರೆ ಅದು ಇನ್ನೂ ಸ್ಟಾಕು 100% ಸೆಲ್ ಆಗಿರಲ್ಲ. ಸೊ ಇನ್ನೊಬ್ಬರು ಅದನ್ನು ತೊಗೋಬೇಕಾಗಿರೋದಕ್ಕೆ ಅದು ಸೆಲ್ಲು ಕಂಪ್ಲೀಟ್ ಆದಮೇಲೆ ನಿಮಗೆ ನಿಮ್ಮ ಇನ್ನೂ 20% ಅಮೌಂಟ್ ಇರುತ್ತಲ್ಲ ಅದು ಬಂದು ನಿಮ್ಮ ಅಕೌಂಟಲ್ಲಿ ಆ್ಯಡ್ ಆಗುತ್ತೆ. ಆವಾಗ ನಿಮ್ಮ ಫುಲ್ ಅಮೌಂಟು ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಅದನ್ನು ನೀವು ಸೆಲ್ ಮಾಡಿದ್ರಲ್ಲ ಇವಾಗ ಮಾರ್ಕೆಟ್ ಪ್ರೈಸು ಅದು ಬಂದು ಆ್ಯಡ್ ಆಗುತ್ತೆ. ಆಮೇಲೆ ಅದನ್ನು ವಿಡ್ರಾ ಮಾಡ್ಕೊಳ್ಳಿ. ಸೊ ಅದಕ್ಕೆ ಹೇಳಿದ್ದು ಒಂದಿನ ಕಾಯಬೇಕು ಅಂತ. 48 ಅವರ್ಸು ಇಲ್ಲ 24 ಅವರ್ಸು ವೇಟ್ ಮಾಡಿ, ನಿಮ್ಮ ಫುಲ್ ಅಮೌಂಟು ಬಂದೇ ಬರುತ್ತೆ. ಯಾವುದೇ ರೀತಿ ಇದರಲ್ಲಿ ಮೋಸ ಗೀಸ ಆಗಲ್ಲ. ಓಕೆ, ಇವಾಗ ನೆಕ್ಸ್ಟು ನೀವು ನೋಡ್ಬೋದು ನಮ್ಮ ಅಕೌಂಟಲ್ಲಿ 927 ರೂಪಾಯಿ ಮಾತ್ರ ಇತ್ತು. ಆವಾಗಲೇ ನಾನು ಹೇಳಿದೆ ನಿಮಗೆ ಒಂದು ದಿನ ಫುಲ್ ಕಂಪ್ಲೀಟ್ ಆದಮೇಲೆ ಬರುತ್ತೆ ಅಂತ ಇತ್ತು. ಸೊ ಇವಾಗ ನೋಡ್ಬೋದು ಮಿಕ್ಕಿರೋ 232 ರುಪೀಸು ನಿಮಗೆ ಬಂದು ಕ್ರೆಡಿಟ್ ಆಗಿದೆ. ಇವಾಗ ನಿಮ್ಮದು ಆ್ಯಡ್ ಮನಿ ಗ್ರೋ ಬ್ಯಾಲೆನ್ಸ್ ಅಂತ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸು ತೋರಿಸುತ್ತೆ. ಇಲ್ಲಿ ನೋಡ್ಬೋದು ಯೂಸ್ಡ್ ಫಾರ್ ಸ್ಟಾಕ್ F&O ಅಂತ ಇತ್ತು. ಇಲ್ಲಿ ವಿತ್ಡ್ರಾ ಸೆಕ್ಷನಲ್ಲಿ ಬರೀ 40 ರುಪೀಸ್ ಅಂತ ತೋರಿಸ್ತಾ ಇತ್ತು. ಒಂದು ದಿನ ಆದಮೇಲೆ ಪೂರ್ತಿ ಅಮೌಂಟು ಬಂದು ಕ್ರೆಡಿಟ್ ಆಗುತ್ತೆ ಅಂತ ಹೇಳಿದೆ. ಕ್ರೆಡಿಟ್ ಆಗಿದೆ. ನೀವು ವಿತ್ಡ್ರಾ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ಎಷ್ಟು ಅಮೌಂಟನ್ನು ನೀವು ವಿಡ್ರಾ ಮಾಡ್ಕೋಬೇಕು ಅಂತ ನೀವು ಎಂಟರ್ ಮಾಡಿ. ಆದರೆ ಪೂರ್ತಿ ಅಮೌಂಟನ್ನು ನಾನು ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಇವಾಗ ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಇವಾಗ ಯೂಸ್ ಗ್ರೋ ಪಿನ್ ಅಂತ ಇರುತ್ತೆ. ಅಂದರೆ ಪೇಟಿಎಮ್ ಫೋನ್ಪೇದಲ್ಲಿ ನೀವು ಹಣ ಕಳಿಸೋಕ್ಕೂ ಮುಂಚೆ ಪಿನ್ ಹಾಕ್ತೀರಾ, ಅದೇ ರೀತಿ ಇದರಲ್ಲೂ ಕೂಡ ಕೇಳುತ್ತೆ. ಸೊ ಸೆಕ್ಯೂರಿಟಿ ಪರ್ಪಸ್ ಅಂತ, ಅಂದರೆ ನೀವೇ ಇದನ್ನು ವಿಡ್ರಾ ಮಾಡ್ಕೋಬೇಕು. ನಿಮ್ಮ ಮೊಬೈಲ್ ತೊಗೊಂಡು ಬೇರೆ ಯಾರಾದರೂ ಮಾಡ್ಕೋಬಾರ್ದು ಅಂತ ಸೆಕ್ಯೂರಿಟಿಗೋಸ್ಕರ ಮಾಡಿರ್ತಾರೆ. ಸೊ ಇವಾಗ ಸೆಕ್ಯೂರಿಟಿ ಪಿನ್ನನ್ನು ನಾನು ಅಪ್ಲೈ ಮಾಡಿದೆ. ನೋಡ್ಬೋದು ವಿತ್ಡ್ರಾ ರಿಕ್ವೆಸ್ಟ್ ಪ್ಲೇಸ್ಡ್ ಅಂತ ಇದೆ. ಎಕ್ಸಿಕ್ಯೂಟೆಡ್ ಕಂಪ್ಲೀಷನ್ ಟೈಮ್ 13 ಏಪ್ರಿಲ್ 2 PM ಅಂತ ತೋರಿಸ್ತಾ ಇದೆ. ಇವತ್ತು 12ನೇ ತಾರೀಕು, ಅಂದರೆ ನಾಳೆ ಮಧ್ಯಾಹ್ನ 2 ಗಂಟೆ ಒಳಗಡೆ ನಿಮ್ಮ ಅಮೌಂಟು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದು ಆ್ಯಡ್ ಆಗುತ್ತೆ ಅಂತ ಇರುತ್ತೆ. ನೆಕ್ಸ್ಟು ಟ್ರ್ಯಾಕ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡೋಣ. ರೆಸಿಪ್ಟ್ ಟೈಪು ನಿಮಗೆ ಕೊಟ್ಟಿರ್ತಾರೆ, ಕ್ಯಾನ್ಸಲ್ ಬೇಕಾದರೂ ಮಾಡ್ಕೊಬೋದು. ಇವಾಗ ನಿಮ್ಮ ಗ್ರೋ ಬ್ಯಾಲೆನ್ಸ್ ಸೆಕ್ಷನಲ್ಲಿ ಅಮೌಂಟು 0 ರುಪೀಸ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಆಲ್ ಟ್ರಾನ್ಸಾಕ್ಷನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಇವಾಗ ಜಸ್ಟ್ ವಿಡ್ರಾ ಮಾಡಿರೋ ಅಮೌಂಟು ಇಲ್ಲಿ ಮನಿ ವಿಡ್ರಾನ್ ಅಂತ ತೋರಿಸ್ತದೆ, ಅಂದರೆ ಇನ್ನೂ ಪ್ರೊಸೆಸಿಂಗ್ನಲ್ಲಿ ಇರುತ್ತೆ. ಓಕೆ, ಇದಾದ ನಂತರ ಇಲ್ಲಿ ನೀವು ನೋಡ್ತಾ ಇರ್ಬೋದು ರೆಫರೆಂಡರ್ ಆಕ್ಷನ್ನು ತೋರಿಸ್ತಾ ಇದೆ. ಅಕೌಂಟ್ನ ಯಾವ ರೀತಿ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ ಅಂತಂದರೆ ಈ ವಿಡಿಯೋದ ಎಂಡಲ್ಲಿ ಅಕೌಂಟ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ವಿಡಿಯೋನ ಹಾಕಿರ್ತೀನಿ. ಅದನ್ನು ನೋಡಿಕೊಂಡು ನಿಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡಿ ಹಾಗೂ ಒಂದು ಟ್ರೇಡ್ನ ಕಂಪ್ಲೀಟ್ ಮಾಡಿಕೊಂಡು ಅಮೌಂಟ್ನ ವಿಡ್ರಾ ಮಾಡ್ಕೊಳ್ಳಿ. ಆವಾಗ ನಿಮಗೆ ರೆಫರೆಂಡರ್ ಸೆಕ್ಷನ್ ತೋರಿಸುತ್ತೆ. ನೀವು ರೆಫರೆಂಡರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಯಾವ ರೀತಿ ಅಮೌಂಟು ಸಿಗುತ್ತೆ ಅಂತ ಇಲ್ಲಿ ಕೊಟ್ಟಿರ್ತಾರೆ. ವೆನ್ ಯುವರ್ ಫ್ರೆಂಡ್ ಆ್ಯಕ್ಟಿವ್ ದೇರ್ ಸ್ಟಾಕ್ ಅಕೌಂಟ್ ಯು ಗೆಟ್ 100 ರುಪೀಸ್. ಒನ್ಸ್ ಯುವರ್ ಫ್ರೆಂಡ್ ಸ್ಟಾರ್ಟ್ ಇನ್ವೆಸ್ಟಿಂಗ್ ಗೆಟ್ ಆ್ಯಂಡ್ ಅನದರ್ 200 ರುಪೀಸ್. ನಿಮ್ಮ ಸ್ಟಾಕ್ ಅಕೌಂಟನ್ನು ಆ್ಯಕ್ಟಿವ್ ಮಾಡಿದ ಮೇಲೆ ನಿಮಗೆ 100 ರೂಪಾಯಿ ಸಿಗುತ್ತೆ. ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ 200 ರೂಪಾಯಿ ಸಿಗುತ್ತೆ. ಅದರ ಟೋಟಲ್ 300 ರೂಪಾಯಿ ಸಿಗುತ್ತೆ. ಅದು 30 ದಿನಗಳ ಒಳಗೆ 1000 ರೂಪಾಯಿನ ಆ್ಯಡ್ ಮಾಡಿ ಸ್ಟಾಕ್ನ ಪರ್ಚೇಸ್ ಮಾಡಿರಬೇಕು. ನೆಕ್ಸ್ಟು ಇಲ್ಲಿ ಶೇರ್ ಇನ್ವೈಟ್ ಲಿಂಕ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ವಾಟ್ಸಪ್ಪು ಮತ್ತು ನಿಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಯಾವುದಿದೆ ಅದರಲ್ಲಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಗೆ ಈ ರೀತಿ ಅಂತ ನನ್ನ ವಿಡಿಯೋನ ಕಳಿಸಿ ವಿತ್ ನಿಮ್ಮ ರೆಫರಲ್ ಲಿಂಕನ್ನು ಕಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.